ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ಶುಭ ವಂದನೆ. ಈ ಹೊತ್ತಾರೆಯಲ್ಲಿ ಆರಿಸಿಕೊಂಡಿರುವಂಥ ದೇವರ ವಾಕ್ಯದ ಭಾಗವು ಅದು ಆಮೋಸನ ಗ್ರಂಥ 9ನೇ ಅಧ್ಯಾಯ 11ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಆ ದಿನದಲ್ಲಿ ನಾನು ದಾವೀದನ ಬಿದ್ದು ಹೋಗಿರುವ ಗುಡಿಸಲನ್ನು ಎತ್ತಿ ಅದರ ಕಂಡಿಗಳನ್ನು ಮುಚ್ಚುವೆನು. ಆ ದಿನದಲ್ಲಿ ನಾನು ದಾವೀದನ ಬಿದ್ದು ಹೋಗಿರುವ ಗುಡಿಸಲನ್ನು ಎತ್ತಿ ಅದರ ಕಂಡಿಗಳನ್ನು ಮುಚ್ಚುವೆನು. ಆನ್ ದಟ್ ಡೇ ಐ ವಿಲ್ ರೈಸ್ ಅಪ್ the tabernacle of David, which has fallen down, and repairs its damages. ಈ ವಾಕ್ಯ ನ್ಯಾಯ ತೀರ್ಪಿನ ನಂತರ ಭವಿಷ್ಯದ ಭರವಸೆಯ ಪುನಃಸ್ಥಾಪನೆಯ ಬಗ್ಗೆ ಮಾತನಾಡುತ್ತದೆ. ಅಲ್ಲಿ ದೇವರು ತನ್ನ ಜನಾಂಗವನ್ನು ಪುನರ್ನಿರ್ಮಿಸುವುದು ಮಾತ್ರವಲ್ಲದೆ ಅವರನ್ನು ಉತ್ತಮ ರೀತಿಯಲ್ಲಿ ನಡೆಸುವನು. ಒಡಂಬಡಿಕೆಯ ವಾಗ್ದಾನಗಳನ್ನು ಒಂದು ಶೇಷದ ಮೂಲಕ, ರೆಮ್ನೆಂಟ್ ಪೀಪಲ್ ಈ ಮೂಲಕ ಪೂರೈಸುವನು. ಈ ಮಾತು ದೇವರ ರಾಜ್ಯವನ್ನು ಸೂಚಿಸುತ್ತದೆ. ಹಾನಿಗೊಳಗಾದ ವ್ಯವಸ್ಥೆಗಳನ್ನು, ರಚನೆಗಳನ್ನು ದುರಸ್ತಿ ಮಾಡುವ ಚಿತ್ರಣವು ಇಲ್ಲಿದೆ. ಇಮೇಜರಿ ಆಫ್ ರಿಪೇರಿಂಗ್ ಎ ಡ್ಯಾಮೇಜ್ಡ್ ಸ್ಟ್ರಕ್ಚರ್ ಸಿಂಬಲೈಸ್ಡ್ ಗಾಡ್ಸ್ ರಿಡೆಂಪ್ಟಿವ್ ವರ್ಕ್ಸ್ ಟು ರೆಸ್ಟೋರ್ ಹಿಸ್ ಪೀಪಲ್ ಆ್ಯಂಡ್ ದೇರ್ ನೇಷನ್. ತನ್ನ ಜನರನ್ನು ಮತ್ತು ರಾಷ್ಟ್ರವನ್ನು ಪುನಃಸ್ಥಾಪಿಸಲು ದೇವರು ಮಾಡುವ ವಿಮೋಚನಾ ಕಾರ್ಯವನ್ನು ಈ ವಾಕ್ಯವು ಸೂಚಿಸುತ್ತದೆ. ದಾವೀದನ ರಾಜ್ಯ, ಈ ಭವಿಷ್ಯವಾಣಿ ದಾವೀದನ ವಂಶದವನಾದ ಯೇಸು ಸ್ವಾಮಿಯಲ್ಲಿ ನೆರವೇರಿದೆ. ದಾವೀದ ಬಿದ್ದು ಹೋದ ಗುಡಾರ ಇಂದಿನ ಪರಿಸ್ಥಿತಿಯಲ್ಲಿ ನೀವು ಕೂಡ ಸೇರಿರಬಹುದು. ನಿರಾಶೆಯ ಕಾರ್ಮೋಡ ಕವಿದಿರಬಹುದು. ಮಾರ್ಗವಿಲ್ಲದೆ ಪರಿತಪಿಸುತ್ತಾ ಇರಬಹುದು. ಬಿದ್ದು ಹೋದ ಗುಡಾರವೆಂಬ ನಮ್ಮ ಬದುಕನ್ನು ಯೇಸು ಕಟ್ಟುತ್ತಾನೆ. ಆತನಲ್ಲಿ ನಂಬಿಕೆ ಇಡೋಣ. ಸ್ವಾಮಿ ನಮ್ಮನ್ನು ಉದ್ಧಾರ ಮಾಡಲಿ, ನಮ್ಮನ್ನು ನಡೆಸಲಿ. ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಬಲಪಡಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನು, ದಯಾಮಯನು, ಸೃಷ್ಟಿಕರ್ತನು, ಸರ್ವರನ್ನು ಕಾಪಾಡುವಂಥ ನಡೆಸುವಂಥ ದೇವರೇ, ದಾವೀದನ ಬಿದ್ದು ಹೋಗಿರುವ ಆ ಗುಡಿಸಲನ್ನು ಎತ್ತಿ ಅದನ್ನು ಉದ್ಧಾರ ಮಾಡುತ್ತೇನೆ ಎಂಬುದಾಗಿ ಹೇಳಿದಂಥ ಸ್ವಾಮಿ, ಅನೇಕರ ಪರಿಸ್ಥಿತಿಗಳಲ್ಲಿ ದೇವರ ನಿರಾಶೆ, ಬೇರೆ ಬೇರೆ ಸಂಕಷ್ಟಗಳ ಮೂಲಕ ದೇವರೇ ಅವರ ಬದುಕು ಬಿದ್ದು ಹೋದ ಗುಡಾರದಂತಿರಬಹುದು. ನಮ್ಮನ್ನು ಎತ್ತುವವರು ಯಾರು, ನಮಗೆ ಸಹಾಯ ಮಾಡುವವರು ಯಾರು ಎಂಬುದಾಗಿ ಪ್ರಾರ್ಥಿಸುತ್ತಾ ಇರಬಹುದು. ದೇವರೇ, ಅಂಥ ನೊಂದವರ, ನಿರಾಶೆಯಲ್ಲಿದ್ದವರ ಬದುಕನ್ನು ಕಟ್ಟಿ ಎತ್ತಿ ಬೆಳೆಸುವಾತ ನೀನು. ಇಂಥ ನಂಬಿಕೆಯಲ್ಲಿ ಈ ಹೊತ್ತಾರೆಯಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಸ್ವಾಮಿ, ಈ ಹೊಸ ದಿನದಲ್ಲಿ ನಿನ್ನ ಸಹಾಯವನ್ನು, ಕರುಣೆಯನ್ನು ನಾವು ಆತುಕೊಂಡು ಬದುಕುತ್ತೇವೆ. ಒಂದು ವೇಳೆ ಕರ್ತನೆ, ಈ ವಾಕ್ಯದ ಮೂಲಕ ಯಾರ್ಯಾರು ನಿರಾಶೆಯಲ್ಲಿ, ಕಷ್ಟಗಳಲ್ಲಿ, ಕಣ್ಣೀರುಗಳಲ್ಲಿ ಬಿದ್ದಿದ್ದಾರೋ ಅವರ ಬದುಕನ್ನು ನೀನು ಕಟ್ಟು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಈ ದಿನವೆಲ್ಲ ನಮ್ಮ ಜವಾಬ್ದಾರಿಗಳಲ್ಲಿ ನಿನ್ನ ಸಹಾಯ, ಕರುಣೆಯನ್ನು ನಮಗೆ ಅನುಗ್ರಹಿಸು ಕರ್ತನೆ. ಹೋಗುವಾಗ, ಬರುವಾಗ, ಕೆಲಸ ಕಾರ್ಯಗಳನ್ನು ಮಾಡುವಾಗ, ಹಿಂದಿರುಗಿ ಮನೆಗೆ ಬರುವಾಗಲೂ ನೀನು ನಮ್ಮ ಜೊತೆಗಿರು ಸ್ವಾಮಿ. ನಮ್ಮ ಹೆಜ್ಜೆಯೊಂದಿಗೆ ನೀನು ಹೆಜ್ಜೆ ಹಾಕು. ಯೇಸು ಸ್ವಾಮಿಸಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ದೇವರೇ. ಆಮೇನ್.